Welcome to summarization class from class 3rd. Subject Kannada. Topic ಜಾತ್ರೆ. ಊರ ಜಾತ್ರೆಯ ಸಂಭ್ರಮ. ರಥ ಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ನೋಡಿದಲ್ಲೆಲ್ಲ ಜನಸಾಗರವೇ ನಡೆದಿತ್ತು. ನಿಮಗೆ ಗೊತ್ತಾ, ಅಲ್ಲಿ ಕಂಕುಳಲ್ಲಿ ಜೋಳಿಗೆ ಹಾಕಿ ಹಣೆಗೆ ವಿಭೂತಿ ಧರಿಸಿ ಚಣಕು ಚಣಕು ಎಂದು ಬರೆಯುತ್ತಾ ಹಾಡುತ್ತಿದ್ದಾರೆ. ಅವರು ಯಾರು? ಅವರು ಮಲೆಮಹದೇಶ್ವರನ ಭಕ್ತರಾದ ದೇವರಾಗಿದ್ದರು. ಅವರು ತಟ್ಟುತ್ತಿರುವುದು ಏನು? ಅವರು ತಟ್ಟುತ್ತಿರುವುದು ಕಂಚಿನ ತಾಳ. ಅದಕ್ಕೆ ಕಂಸಾಳೆ ಎಂದು ಹೆಸರು. ಉಚಿತ ಬೀಸು ಕಂಸಾಳೆ ಅಂದರೆ ಏನು? ಅವರು ಮಹದೇಶ್ವರನ ಕುರಿತು ಆಡುತ್ತಾ ಬಾಗಿ ಬಡುಗಿ ಕುಳಿತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ಬೀಸುತ್ತಾ ನೃತ್ಯ ಮಾಡುವುದಕ್ಕೆ ಬೀಸು ಕಂಸಾಳೆ ಎನ್ನುವರು. ಮೊದಲು ಕಂಸಾಳೆ ನೃತ್ಯವನ್ನು ಯಾವ ಯಾವ ಸಂದರ್ಭದಲ್ಲಿ ಮಾಡುತ್ತಾರೆ? ಕಂಸಾಳೆ ನೃತ್ಯವನ್ನು ಜಾತ್ರೆ, ಹಬ್ಬ, ಕಳಮೇಳ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ. ಇದು ಹೆಚ್ಚಾಗಿ ಚಾಮರಾಜನಗರ, ಮಂಡ್ಯ, ಮೈಸೂರು, ಬೆಂಗಳೂರು ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ. ಮಾಯಕಾರ ಮಹದೇಶನಿಗೆ ಶರಣು ಶರಣಯ್ಯ, ಮುಂಗೋಡದ ಮಹದೇಶನಿಗೆ ಶರಣು ಶರಣಯ್ಯ, ಮಾಯಕಾರ ಮಹದೇಶನಿಗೆ ಶರಣು ಶರಣಯ್ಯ. ಅವರು ವೀರದೇವರ ಡೊಳ್ಳು ಬಡಿಯುತ್ತಾ ನೃತ್ಯ ಮಾಡುತ್ತಿದ್ದಾರೆ. ಡೊಳ್ಳು ಎಂದರೇನು? ಡೊಳ್ಳು ಎಂದರೆ ಅದು ಒಂದು ಬಗೆಯ ಚರ್ಮವಾದ್ಯ. ಡೊಳ್ಳು ಕುಣಿತವು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತದೆ? ಡೊಳ್ಳು ಕುಣಿತವು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕಂಡುಬರುತ್ತದೆ. ಅದೇ ಅದು ಯಕ್ಷಗಾನ ಬಯಲಾಟ. ಯಕ್ಷಗಾನ ಬಯಲಾಟ ಎಂದರೇನು? ಪುರಾಣ ಕಥೆಗಳನ್ನು ವೇಷ, ಕುಣಿತ, ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಗೆ ಯಕ್ಷಗಾನ ಬಯಲಾಟ ಎನ್ನುವರು. ಬನ್ನಿ ನಾವೆಲ್ಲರೂ ಅಲ್ಲಿಗೆ ಹೋಗೋಣವೇ? ಯಕ್ಷಗಾನ ಬಯಲಾಟದ ಮುಖ್ಯಾಂಶಗಳು ಯಾವುವು? ಯಕ್ಷಗಾನ ಬಯಲಾಟದ ರಂಗಸ್ಥಳ, ಹೆಣ್ಬೇಳ, ಮುಂಬೇಳ ಮತ್ತು ಪ್ರಸಂಗ ಮುಖ್ಯ ಅಂಗಗಳು.